ಸರ್ ಕಡೆಯಿಂದ ಅರ್ಜುನ್ ಜನ್ಯ ಅವರು ಮಾಸ್ಟ್ರು ಕಾವೇರಿ ಥಿಯೇಟರ್ ಅಲ್ಲಿ ಇದು ರಿಲೀಸ್ ಆಗಿದ್ದು. ಫಸ್ಟ್ ಡೇನೆ ಆ ಕ್ಯೂ, ಆ ಜನ, ಆ ಸಂಭ್ರಮ, ಅದೆಲ್ಲ ಈಗ ತುಂಬಾ ಮಿಸ್ ಮಾಡ್ತೀವಿ. ಬಟ್ ಈ ಫಿಲ್ಮ್ ಏನು ಉಪೇಂದ್ರ ಅನ್ನೋದಿದೆ, ಆಗ ಸರ್ 20 years ಆಯ್ತಾ ಸರ್? 25 ವರ್ಷದಿಂದ ಬಂದಿರೋದು. ನನಗೀಗ 44. 20 ವರ್ಷ ಆದ್ಮೇಲೆ ಈ ಸಿನಿಮಾ ಒಂದು ಭಗವದ್ಗೀತೆ ತರ ಕಾಣ್ತಾ ಇದೆ ಸರ್. ನನಗೆ ಆವತ್ತು ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. 25 ವರ್ಷ ಆಗಿದೆ. ಇವತ್ತು ಓದಿದ್ರೆ ನನಗೆ ನಿಜವಾಗ್ಲೂ ಎಲ್ಲ ಭಗವದ್ಗೀತೆಯ ದೊಡ್ಡ ಮಹತ್ವಗಳನ್ನ ಕಮರ್ಷಿಯಲ್ ಆಗಿ ಹೇಳದಂತೆ ಏಕೈಕ ಡೈರೆಕ್ಟರ್ ಇನ್ ಇಂಡಿಯಾ, ಇನ್ ವರ್ಲ್ಡ್ ಅಂತಾನೆ ಹೇಳ್ಬೋದು. ಬಿಗ್ ಫ್ಯಾನ್ ಆಫ್ ಉಪ್ಪಿ ಸರ್. ಅದ್ರ ಮೇಲೆ ಇನ್ನೇನಂತ ಮಾತಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಣ್ಣ, ಈಗ ನಮ್ಮ ಅರ್ಜುನ್ ಜನ್ಯ ಅಣ್ಣ ಹೇಳಿದ್ರು ಇದು ಭಗವದ್ಗೀತೆ ತರ ಅಂತ. ನಾನು ಅನ್ಕೊಂಡಿದ್ದೀನಿ ಇದು ಭಗವದ್ಗೀತೆ ರಾಮಾಯಣ ತರ ನಮ್ಮ ಪ್ರಪಂಚದಲ್ಲಿ ಹೆಂಗೆ ಖ್ಯಾತಿನೋ ಹಂಗೆ ಈ ಚಿತ್ರಕ್ಕೆ ಒಂದು 25 ವರ್ಷದ ಫಂಕ್ಷನ್ ಮಾಡಿ ಎಲ್ಲ ಬರೋ ಸಿನಿಮಾ ಇಂಡಸ್ಟ್ರಿಯವರಿಗೆ ಇದನ್ನೊಂದು ರೆಕಾರ್ಡ್ ತರ ಮಾಡಿ ಇಡೀ ಉದ್ಯಮ ಸೇರಿಸಿ ನಮ್ಮ ಹೊರಗಡೆ ಇರೋರೆಲ್ಲ ಎಲ್ಲಾರನ್ನೂ ಕರೆದಿ ಚಿತ್ರರಂಗನ ಸೇರಿಸಿ ಅದ್ದೂರಿಯಾದ ಒಂದು ಫಂಕ್ಷನ್ ಮಾಡಿ ಅದನ್ನ ಒಂದು ಬುಕ್ ತರ ಮಾಡಿ ಒಂದು ಗೈಡ್ ತರ ಮಾಡಬೇಕು ಅಂತ ಸಮಾರಂಭಕ್ಕೆ ಒಂದು ಪ್ಲಾನ್ ಇದೆ. ಅದು 27ಕ್ಕೂ ಆಗ್ಬೋದು, 3Dಲೂ ಆಗ್ಬೋದು. ಆ ಪರಮಾತ್ಮ ಮಾಡಿಸ್ಕೊಬೇಕು, ನಾವು ಮಾಡೋದೇನಿಲ್ಲ. ಆಮೇಲೆ ನಾನು ಇನ್ನೂ 2 ಮಾತು ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಡಿಸ್ಟ್ರಿಬ್ಯೂಟರ್ ಒಂದು ಮಾತಾಡ್ಬಿಡ್ತಾರೆ, ಯಾಕಂದ್ರೆ ಅವ್ರದ್ದು ಭಾರಿ ಇದು. ಅವರು ಪ್ರಾಚೀನ ಗ್ರಂಥ ಇದು ಆಕ್ಚುಲಿ. ಉಪೇಂದ್ರ ಏನು ಚಲನಚಿತ್ರ ಇದೆಯಲ್ಲ, ಎಲ್ಲ ಯುವಕರಿಗೂ ಒಂದು ಮಾರ್ಗದರ್ಶನ, ಡೈಲಾಗ್ ಮುಖಾಂತರ ಹೇಳಿ ತಿದ್ದೋದಿದೆಯಲ್ಲ, ಅದು ಅಸಾಮಾನ್ಯ. ಇಂಥ ಸರಸ್ವತಿ ಪುತ್ರರ ಈ ಚಲನಚಿತ್ರವನ್ನ ನಾನು ರಿಲೀಸ್ ಮಾಡೋದು ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯ ಟೈಮು. ಇನ್ನೇನು ಹೇಳಕ್ಕಾಗ್ತಾ ಇಲ್ಲ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ಕನ್ನಡದ ಜನತೆ ಈ ಫಿಲಮ್ ಅನ್ನ ಈ ರೀತಿ ರಿಲೀಸ್ ತಗೊಳ್ತಾರೆ ಅಂತೇಳಿ ಕನಸು ಮನಸ್ಸಲ್ಲೂ ಯಾರು ನೆನೆಸಿದ್ದಿಲ್ಲ. ಯಾಕಂದ್ರೆ ಈ ಚಿತ್ರ ಜಾತ್ರೆ ತರ ನಡೀತಾ ಇದೆ. ಹೆಸರುಘಟ್ಟ ಮತ್ತೆ ಬಾಣಾವರದಲ್ಲಿ ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡ್ತಾ ಇದ್ದಾರೆ. ಇವತ್ತು ಮ್ಯಾಟ್ನಿ ಶೋ, ನೈಟ್ ಶೋ ಅಲ್ಲ. ಆಮೇಲೆ ನಾಳೆಯಿಂದ ರಾಜ್ಯಾದ್ಯಂತ ಉಪೇಂದ್ರ ಸಾರ್ ಅವರ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಸಾರ್ ಅವರ ಬರ್ತ್ಡೇ ಪ್ರಯುಕ್ತ 50% ರಿಯಾಯಿತಿಯಲ್ಲಿ ರಾಜ್ಯಾದ್ಯಂತ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಗುರುವೆ. ಪಿಕ್ಚರ್ ನೋಡೋಣ. ಹೇಳ್ತೀನಿ, ಒಂದು ಪೆಂಡಿಂಗ್ ಇಡ್ತೀನಿ. ಒಂದೇನಂದ್ರೆ ನೋಡಿ, ಆ ದೇವರು ಹೆಂಗ್ ಮಾಡಿದ್ದಾರೆ. ಉಪೇಂದ್ರ ಅವರು ಅಯ್ಯಂತಿದ್ದು ಅವ್ರ ಹೆಸರು ನಂಗೆ ಸಿಕ್ಬಿಡ್ತು. ಶಿವರಾಜ್ ಕುಮಾರ್ ಅವರು ನಮ್ಮ ಅಣ್ಣವರು, ಅವ್ರ ಹೆಸರು ಮಿಸ್ಟರ್ ಪುಟ್ಸ್ವಾಮಿ. ಪುಟ್ಸ್ವಾಮಿ ಅವರು ಒರಿಜಿನಲ್ ಹೆಸರು ಮಿಸ್ಟರ್ ಪುಟ್ಸ್ವಾಮಿ. ನಾನು ಇವತ್ತು ಯಾವ ಸಿದ್ರು ಎರಡೋ ನಿಂಗೆ ಸಿಕ್ಕು, ಶ್ರೀಕಾಂತ್. ಹಂಗೆ ಅದೊಂದು ಯೋಗ ನಮಗೆ. ನಿಜವಾದ ಒಂದು ಘಟನೆ ಹೇಳ್ತೀನಿ, ದಯವಿಟ್ಟು ಕೂತ್ಕೊಳ್ಳಿ. ಫಸ್ಟ್ ನಿಮ್ದು ಇದೆಲ್ಲ ಹೇಳಿ, ಆಮೇಲೆ ನಾನು ಆ ಘಟನೆ ಹೇಳ್ತೀನಿ. ನಿಮ್ಮ ಬಾಯಲ್ಲಿ ಹೇಳಿದ್ರೆ ಬ್ಯೂಟಿಫುಲ್. ನಿಮ್ಮ ಬಾಯಲ್ಲಿ ಹೇಳಿ. ನನ್ನ ಹೆಸರು ಜಮೀನ್ ಸಾವನ್ ಅಂತ. ನನ್ನ 2 ಫ್ರೆಂಡ್ಸ್ ಬಂದು ನನಗೆ ಉಪೇಂದ್ರ ಪಿಕ್ಚರ್ ಹೋಗೋಣ ಅಂತ ಹೇಳ್ತಾರೆ. ನಾನು ಬರೋಣ ಅಂತೀನಿ. ಯಾಕಂದ್ರೆ ಒಂದು ಡಿಪ್ರೆಷನ್ ಇರ್ತೀನಿ ನಾನು. ಗಡಿ ಇಂಡಿಯನ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಇರ್ತೀನಿ. ಅವಾಗ 0 ಆಗಿದ್ದಾರೆ. ಉಪೇಂದ್ರ ಪಿಕ್ಚರ್ಗೆ ನಾನು ಬರೋಣ ಅಂತ ಹೇಳಿ 3 ಸಲ ಟ್ರೈ ಮಾಡಿ ಕರ್ಕೊಂಡು ಹೋಗ್ಬಿಟ್ರು ನನ್ನ. ಅವಾಗ ಪಿಕ್ಚರ್ ಫಸ್ಟ್ ಸೀನಿಂದ ನಾನು ಕಳೆದೋದೆ. ಇದೇನು ನಾನೇ ಕಾಣಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಫಸ್ಟ್ ಬೇತಾಳ ಸೀನಿಂದ ಹಿಡಿದು ಎಲ್ಲ ಇದ್ರಲ್ಲೂ ನನಗೆ ಒಂದು ಬಹಳ ದೊಡ್ಡ ಫಿಲಾಸಫಿ ಕಾಣಿಸ್ತಾ ಇದೆ. ನಾನು ಏನು ಹುಡುಕ್ತಾ ಇದ್ದ ಆ ಉತ್ತರ ಇದರಲ್ಲಿ ಸಿಗತ್ತೆ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ಬೇಕಾದಾಗ ಗೋಪಾಲ್ ಅವ್ರ ಮೂಲಕ ಗೋಪಾಲ್ ನಿಮ್ಗಿಂತ ಚೆನ್ನಾಗಿ ಹೇಳ್ತೀನಿ ಹೇಳಿ. ಇವರು ಪಿಕ್ಚರ್ ನೋಡಿದ್ರ ಮೇಲೆ ಫುಲ್ ಡಿಪ್ರೆಷನ್ ಇದ್ರಂತೆ. ಪಿಕ್ಚರ್ ನೋಡಿದ್ರಂತೆ, ಇವ್ರ ಜೊತೆ ಇಬ್ರು ಕರ್ಕೊಂಡು ಹೋಗಿದ್ರಂತೆ ಇವ್ರನ್ನ ಪಿಕ್ಚರ್ಗೆ. ನನಗೆ ಇವ್ರು ಹೇಳಿದ್ದು, ಸರ್ ಅವ್ರಿಬ್ರಿಗೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ ಜೊತೆ ಹೋಗ್ತೀನಿ ಅಂದ್ರು. ನನಗೆ ಒಂದೇ ರೀತಿ ಅರ್ಥ ಆಗೋಯ್ತು. ಅವತ್ತು ನಾನು ಹೋದೆ ಸರ್. ಅವತ್ತು ಡಿಸೈಡ್ ಮಾಡಿದೆ, ಈ ವ್ಯಕ್ತಿನ ನನ್ನ ನೋಡ್ತೀನಿ, ಬಟ್ ಬೇರೆ ಸ್ಟೈಲಲ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ 10 ವರ್ಷದಲ್ಲಿ
ಎಷ್ಟು ಸ್ವಾಮಿ 14 ವರ್ಷದಲ್ಲಿ ಎಷ್ಟೋ ದಿವಸ ಸಿಕ್ಕಿದೆ ನನಗೆ, ನನ್ನ ಮೀಟ್ ಮಾಡಿಲ್ಲ ಇವರು. ಒಂದು ಪಬ್ಲಿಕೇಶನ್ ಸ್ಟಾರ್ಟ್ ಮಾಡಿ ಎಷ್ಟೋ ಬುಕ್ಸ್ ಗಳನ್ನ ಪ್ರಿಂಟ್ ಮಾಡಿ ಎಷ್ಟು ಸ್ವಾಮಿ 70 ಜನ 100 ಜನ ಎಷ್ಟು ಜನ ಕೆಲಸ ಕೊಟ್ಟಿದ್ದು? 3,000 ಜನ ಸ್ಟೂಡೆಂಟ್ಸ್ಗೆ ಪಾಠ ಮಾಡಿದ್ದೀನಿ. 3,000 ಜನ ಸ್ಟೂಡೆಂಟ್ ಪಾಠ ಮಾಡಿ ಒಂದು ದೊಡ್ಡ ಕಂಪನಿ ಓಪನ್ ಮಾಡಿ ನೋಡಿ ಈ ಬುಕ್ ಪ್ರಿಂಟ್ ಮಾಡಿ ಇದನ್ನ ತಂದು ನನ್ನ ಮೀಟ್ ಮಾಡಿದ್ರು. ಸರ್ ಇದನ್ನ ಅವಾಗ ನನಗೆ ಕತೆ ಹೇಳಿದ್ರು, ಸರ್ ನಾನು ಸುಮ್ಮನೆ ಮೀಟ್ ಮಾಡ್ಬಾರ್ದು ನಿಮ್ಮನ್ನ, ಇದನ್ನ ಒಂದು ಸಾಧನೆ ಮಾಡಿ ನಿಮ್ಮನ್ನ ಮೀಟ್ ಮಾಡಿ ಅಂದ್ಬಿಟ್ಟು ಈ ಬುಕ್ ಬಾರ್ದು ಇದನ್ನ ತಂದು ಕೊಟ್ಟು ಈ ಕತೆ ಹೇಳಿದ್ರು. ಅದು ನೋಡ್ರೆ ಆಶ್ಚರ್ಯ ಅಂದ್ರೆ ಇವತ್ತು ಬಂದಿದ್ದಾರೆ, ನನಗೆ ತುಂಬಾ ಖುಷಿ ಆಯ್ತು. ಯಾವತ್ತು ನಿಲ್ಸ್ಕೊಂತೀನಿ, ಯಾಕಂದ್ರೆ ನಮ್ಮ ಆಫೀಸಲ್ಲಿ ಪ್ರತಿ ಪುಸ್ತಕ ಮಾಡ್ಬೇಕು ಅಂದ್ರೂ ಪ್ರತಿ ಇದು ಮಾಡ್ಬೇಕು ಅಂದ್ರೂ ನಾನು ಆಫೀಸಲ್ಲಿ ನಿಲ್ಸ್ಕೊಳೋದು ಯಾವಾಗಲೂ. ಇದು ಅಂದ್ರೆ ನನಗೆ ಗುರು ಅಂದ್ರೆ ಉಪೇಂದ್ರ ಪಿಕ್ಚರ್ ಗುರು, ಉಪೇಂದ್ರ ಸರ್ ಗುರು. ಇದು ನಾನು ಸತ್ಯ, ಯಾಕಂದ್ರೆ ಅವತ್ತು ಝೀರೋ ನಾನು. ಇವತ್ತು ನನ್ನ ಹತ್ರ ಇಡೀ ಕರ್ನಾಟಕದ ಎಲ್ಲ ಓದುಗರು ಹಿಂದೆ ಇದ್ದಾರೆ, ಲೇಖಕರು ದೊಡ್ಡ ದೊಡ್ಡ ಲೇಖಕರು ಹಿಂದೆ ಇದ್ದಾರೆ. ಇದಕ್ಕೆಲ್ಲ ಕಾರಣ ಬಂದು ಉಪ್ಪಿ ಸರ್. ಯಾಕಂದ್ರೆ ಅವತ್ತು ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ. ನಾನು ಹಿಂದೆ ತಿರುಗಿ ನೋಡಿಲ್ಲ ಸರ್. ಅವತ್ತು ನೀವು ಹೇಗೆ ಫಿಲಮ್ ಅಲ್ಲಿ ಹಿಂದೆ ತಿರುಗಲ್ವೋ ಅದೇ ತರ ನಾನು ಮುಂದೆ ಹೋಗ್ತಾನೆ ಇದ್ದೀನಿ. ಜೀವನದಲ್ಲಿ ಬಹಳ ಸಾಧನೆ ಮಾಡ್ತಾ ಇದ್ದೀನಿ. ಪುಸ್ತಕ ರತ್ನ ಆಗಿದ್ದೀನಿ. ಇವತ್ತು ಕನ್ನಡ ಬರಹಗಾರರ ಸಂಘದವರು ನನಗೆ ಪುಸ್ತಕ ರತ್ನ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಕಾರಣ ಬಂದು ಮುಂದೆ ಪಿಕ್ಚರು ಉಪೇಂದ್ರ. ಇವತ್ತು 25 ವರ್ಷಕ್ಕೋಸ್ಕರ ನನ್ನ ಪ್ರಕಾಶನದ 220 ಪುಸ್ತಕ ಮಾಡಿದೀವಿ. ಬೆಸ್ಟ್ ಸೆಲ್ಲರ್ಸ್ 25 ಪುಸ್ತಕ ನಿಮ್ಗೆ ನಾನು ಡೊನೇಷನ್ ಕೊಡ್ತೀನಿ, ಗಿಫ್ಟ್ ಕೊಡ್ಬೇಕು ಸರ್. ಇದು ಸರ್ ಥ್ಯಾಂಕ್ ಯು. ಇದನ್ನು ಓಪನ್ ಮಾಡಿ ಸರ್ ಶಫೀಕಾ. ಎಲ್ರಿಗೂ ನಮಸ್ಕಾರ. ಏನು ಈ ಪಿಕ್ಚರ್ ಬಗ್ಗೆ ನಾವೇನು ಮಾತಾಡೋದು, ಆ್ಯಕ್ಚುಲಿ ನೀವೇ ಎಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬಿಟ್ಟಿದ್ದೀರಾ. ನಮಗೆ ನಮ್ಮ ಯೋಗ್ಯತೆಗೆ ಮೀರಿ ಅದಕ್ಕೆ ನೀವೆಲ್ಲ ಅಪ್ರಿಷಿಯೇಟ್ ಮಾಡಿದ್ದೀರಾ. ನಿಜ ಹೇಳಬೇಕು ಅಂದರೆ ನಾವು ಮಾಡಿದ್ದಿಷ್ಟು, ನೀವು ಅದನ್ನು ತೊಗೊಂಡಿದ್ದಿಷ್ಟು, ಅದು ಕೊಟ್ಟಿದ್ದಿಷ್ಟು. ಆ್ಯಕ್ಚುಲಿ ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಏನೋ ಆ ಒಂದು ಮೂಡು, ಆ ಗುಂಗು, ಆ ಟೈಮಲ್ಲಿ ಏನೋ ತುಂಬ ಥಿಂಕ್ ಮಾಡಿ ಈ ಪಿಕ್ಚರ್ ಏನಾಗುತ್ತೆ ಅಂದ್ಕೊಂಡು ಮಾಡಿದ್ರೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಏನೋ ಮಾಡಿದ್ವಿ. ಇವ್ರೇನಾರ ಕತೆ ಕೇಳಿದ್ರು ಕೂಡ ಒಪ್ತಿದ್ರೇನೋ ಗೊತ್ತಿಲ್ಲ ಅವಾಗ. ಆ ಥರ ಏನೋ ಒಂದು ಆಗತ್ತೆ ಅನ್ನೋದು, ಅದಕ್ಕೋಸ್ಕರ ಸಿನಿಮಾ ಆಗತ್ತೆ. ಆ ಟೈಮಲ್ಲಿ ಸಿಕ್ಕಿದಂಥ ನಮ್ಮ ಕ್ಯಾಮ್ರಾಮನ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನನ್ನ ಜೊತೆ ಇದ್ದಂಥ ಎಲ್ಲ ನನ್ನ ಹೋಲ್ ಟೀಮು, ಯಾರನ್ನು ಮರ್ತರೂ ತಪ್ಪಾಗುತ್ತೆ, ಎಲ್ಲರ ಕಾಂಟ್ರಿಬ್ಯೂಷನ್, ಎಲ್ಲ ಆರ್ಟಿಸ್ಟ್ಗಳು ನಿಜವಾಗ್ಲೂ ನಾನು ನೋಡ್ತಾ ಇದ್ರೆ ಅದು ಹೆಂಗೆ ಆ್ಯಕ್ಟ್ ಮಾಡಿದ್ದೀನೋ ಪಾಪ ಅವರು. ನಾನು ಬಿಡಿ ಏನೋ ಒಂದು ಉಚಿತದಲ್ಲಿ ಮಾಡಿಬಿಟ್ಟಿದ್ದೀನಿ, ಬಟ್ ನನ್ನ ಜೊತೆಲಿ ಮಾಡಿದಾರಲ್ಲ ಪಾಪ ಕೆಳಗೆ ಬಿದ್ದು ಹಿಡ್ಕೊಂಡು ಅವರೆಲ್ಲ ಹೆಂಗೆ ಆ್ಯಕ್ಟ್ ಮಾಡಿದ್ರು ಅಂತ ಇವಾಗ ಅನ್ಸುತ್ತೆ. ಪಾಪ ಆದರೂ ಏನೂ ಮಾತಾಡ್ತಿರಲಿಲ್ಲ, ಏನೋ ಇವ್ನು ಯಾರೋ ಹುಚ್ಚ ಮಾಡ್ತಾ ಇದ್ದಾನೆ, ನಾವು ಮಾಡಬೇಕು ಅಂತ ಮಾಡಿದ್ರು. ಬಟ್ ಇವಾಗ ಅದು ಅಷ್ಟು ಫೀಲ್ ಅನ್ಸುತ್ತೆ. ಮಿಕ್ಕಿದೆಲ್ಲ ನೀವೇ ಹೇಳಬೇಕು, ನಾವು ಹೇಳಿದ್ದೀವಿ. ಗುರು ನಿಮ್ದೇನಾರ ಇದ್ರೆ ಹೇಳಿ. ಕಿಟ್ಟಿಯವ್ರು ಆಲ್ರೆಡಿ 19 ಸತಿ ನೋಡಿದಾರಂತೆ. ಅದು 25 ವರ್ಷದ ಹಿಂದಿನ ರೋಮಾಂಚನ ಇವತ್ತು ನೋಡಿದ್ರು ಅದೇ ರೋಮಾಂಚನ ಇದೆ. ಆ ರೋಮಾಂಚನ ಕೊಟ್ಟವರು ಉಪ್ಪಿ ಸಾರು. ನಾವು ಸಿನಿಮಾ ರಿಲೀಸ್ ಆದಾಗ 9-10 ಸತಿ ಕಂಟಿನ್ಯೂಸ್ ನೋಡಿದ್ವಿ. ಈಗ ಮತ್ತೆ ತೋರಿಸಿದ್ರು ಸರ್, ಅದೇ ರೋಮಾಂಚನ ಹಂಗೆ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು UAಗೆ ವೆಯ್ಟಿಂಗ್ ಈಗ. ಥ್ಯಾಂಕ್ ಯು, ಗುಡ್ ಲಕ್. ಇಲ್ಲ, ತುಂಬ ಮಾಲಲ್ಲಿ ಅದೇ ಥರ ನೋಡ್ತಿದ್ದಾರೆ. ಏನಂದರೆ ಈ ಪಿಕ್ಚರ್ನ ಸುಮ್ಮನೆ ಕಾಮಾಗಿ ನೋಡೋಕ್ಕಾಗಲ್ಲ, ಯಾಕಂದ್ರೆ ಬಿಡಲ್ಲ ಈ ಪಿಕ್ಚರ್. ನಿಮ್ಮೊಳಗಿರೋ ನಾನು ಬಿಡಲ್ಲ. ಇಲ್ಲ, ಇವತ್ತು ನೋಡುವಾಗ ಈ ಚಿತ್ರಕ್ಕೆ 25 ವರ್ಷ ಆಯಿತು ಅಂತ ಅನ್ಸಲ್ಲ. ಕತೆ ಆಗಲಿ, ಎವ್ರಿ ಟೆಕ್ನಿಕಲ್ ಪಾಯಿಂಟ್ಸ್ ಆಗಲಿ ಇನ್ನೂ ಫ್ರೆಶ್ ಇದೆ. ಆ ಟೈಮಲ್ಲಿ ನಮ್ಮ ಹತ್ರ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ, ಯಾವುದು ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ, ಇದ್ದಿದ್ರಲ್ಲಿ ಮಾಡೋದು. ಸೊ ಇವತ್ತಿಗೂ ನೋಡುವಾಗ ಅದೇ ಹಳೇದು ಅನ್ಸಲ್ಲ, ಇವತ್ತಿಗೆ ಹೊಸ ಫ್ರೆಶ್ ಅನ್ಸುತ್ತೆ. ಪ್ರತಿಯೊಂದು ಇವನ್ ಆ ಥಾಟ್ಸ್ ಇದೆಯಲ್ಲ, ಪ್ರತಿಯೊಂದಕ್ಕೆ ಇವತ್ತಿಗೂ ವಿಸಲ್ ಬೀಳ್ತಾ ಇದೆ. ಯಾವತ್ತದು ಹಳೆ ಪಿಕ್ಚರ್ ನೋಡೋಕೆ ಹಳೇದು ಅನ್ಸುತ್ತೆ, ಬಟ್ ಇದು ಇನ್ನೂ ನನ್ನ ಲೆಕ್ಕದಲ್ಲಿ 20 ವರ್ಷ ನೋಡಿದ್ರು ಹಳೇದು ಅನ್ಸಲ್ಲ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ನನಗೆ ಇದರಲ್ಲಿ ಮಲ್ಟಿ ರೋಲ್ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ ಹಾಡಿದ್ದೀನಿ ಈ ಚಿತ್ರದಲ್ಲಿ, ಇವರು ಹಾಡಿದ್ದಾರೆ ಫಸ್ಟ್ ಟೈಮ್. ಸೊ ಆ್ಯಕ್ಟ್ ಮಾಡಿದ್ದೀನಿ, ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಸೊ ಐ ಥಿಂಕ್ ನನಗೆ ತುಂಬ ಕನೆಕ್ಟ್ ಇದೆ ಈ ಪಿಕ್ಚರ್ ಮೇಲೆ. ಆ್ಯಂಡ್ ಥ್ಯಾಂಕ್ ಯು ದ ಹೋಲ್ ಟೀಮಿಗೆ. ನಿಜವಾಗಿ ಹೇಳ್ತೀನಿ, ಮತ್ತೆ ಒಂದಷ್ಟು ಮೆಮರೀಸು. ನಾವು ಮಂಗಳೂರಲ್ಲಿ ಆ ಬಿಸಿಲಲ್ಲಿ ಶೂಟ್ ಮಾಡಿದ್ದು, ಅದು ಒಂದು ಸಿಕ್ಕಾಪಟ್ಟೆ ಮೆಮರೀಸ್ ಇದೆ. ಅದು ದಿನಗಳು ಸಾಲಲ್ಲ ಹೇಳೋಕ್ಕೆ.
ಕಳೆದ ದಿನಗಳಲ್ಲಿ ಕೆದಕಿದರೆ ಏನೇ. ಎಲ್ರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ಹುಟ್ಟಕ್ಕಿಂತ ಮುಂಚೆ ರಿಲೀಸ್ ಆಗಿದ್ದ ಸಿನಿಮಾ ಇದು. ಮತ್ತೆ ನಾನು ನೋಡಿದ್ದೆ, ಅಫ್ಕೋರ್ಸ್ ಉಪೇಂದ್ರ ಸರ್ದು ಎಲ್ಲ ಸಿನಿಮಾ ನೋಡಿದ್ದೆ. ಔಟ್ ಆಫ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಈಗಿನ ಜನ್ರೇಷನ್ ಅಲ್ಲ, ಮೋಸ್ಟ್ಲಿ ಈಗ ಹುಟ್ಟಿರೋ ಮಗುಗೆ ತೋರಿಸಿದ್ರು ಅವ್ರು ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಳ್ತಾರೇನೋ ಆ ಥರ. ಸೊ ಸಿಕ್ಕಾಬಡೆ ಖುಷಿ ಆಯಿತು. ಅದು ಈ ಫ್ಯಾಮಿಲಿ ಜೊತೆ ನನಗೆ, ದಿಸ್ ಇಸ್ ಮೈ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಇವ್ರ ಜೊತೆ ಕುತ್ಕೊಂಡು ನೋಡಿದ್ದು ಖುಷಿ ಆಯಿತು. ಆ್ಯಂಡ್ ವರ್ಲ್ಡಲ್ಲೇ ಇರೋ ಒಂದು ಟಾಪ್ ಡೈರೆಕ್ಟರ್ಸಲ್ಲಿ ಕನ್ನಡದಿಂದ ನಮ್ಮ ಉಪ್ಪಿ ಸರ್ ಒಬ್ಬರು. ಸೊ ಅವ್ರ ಡೈರೆಕ್ಷನ್ ಅಫ್ಕೋರ್ಸ್ ಎಲ್ಲ ಜನ್ರೇಷನ್ಗೂ ರೀಚ್ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ಮತ್ತೆ ರಿಲೀಸ್ ಆಗಿದ್ದು ಎಲ್ರಿಗೂ ಬೇಕಿತ್ತು. ಸೊ ಯು ಐಯಲ್ಲಿ ಡೆಫಿನೆಟ್ಲಿ 2050 ಏನಿರುತ್ತೆ ಅಂತ ಈಗ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ ಸರ್. ಯಾಕಂದರೆ ಈಗ ನೋಡಿದ್ರೆ ಇನ್ನಷ್ಟು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಓಪನ್ ಆಗುತ್ತೆ. ಸಿಕ್ಕಾಬಡೆ ಖುಷಿ ಆಯಿತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ದ ಹೋಲ್ ಟೀಮ್. ಖುಷಿ ಆಯಿತು ನೋಡಿ. ಆ್ಯಂಡ್ ಡೆಫಿನೆಟ್ಲಿ ಪ್ರಿಯಾಂಕಾ ಶಿ ಸೋ ಓವಲ್ ಮ್ಯಾಮ್. ಅಂದರೆ ಹೇಳ್ತಾ ಇದ್ರು ಅವರು ಫಸ್ಟ್ ಟೈಮ್ ಉಪ್ಪಿ ಸರ್ನ ನೋಡಿದ್ದು ಆ ಹೇರ್ ಸ್ಟೈಲಲ್ಲಿ ಅಂತ. ಸೊ ಅವ್ರು ಅದ್ರ ಬಗ್ಗೆ ಇವಾಗ ನಾನು ತುಂಬ ಇಮೋಷನಲ್ ಆಗಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನನಗೆ ಒಂದು ಪರ್ಸ್ನಲ್ ಕನೆಕ್ಟ್ ಇದೆ ಮೂವಿ ಜೊತೆ. ನಾನು ಉಪೇಂದ್ರ ಅವ್ರ ಜೊತೆ ಫಸ್ಟ್ ಮೂವಿ ಸೈನ್ ಮಾಡಿದಾಗ ಪ್ರೊಡ್ಯೂಸರ್ಸು ಅವ್ರ ಆ್ಯಕ್ಟಿಂಗ್ ನೋಡಬೇಕು ಅಂತ ನನಗೆ ಈ ಚಿತ್ರನ ತೋರಿಸಿದ್ರು. ಐ ವಾಸ್ ಬ್ಲೋನ್ ಅವೇ. ನಿಜವಾಗ್ಲೂ ಚಿತ್ರ ನೋಡಿ ನಾನು ಲವ್ ಮಾಡಿದಳು ಅಂತ ಎಂಥ ಈ ಚಿತ್ರ ಓಕೆ ಫೈನ್. ಯಾ, ಸೊ ತುಂಬ ಮೆಮರೀಸ್ ಇದೆ. ಬಟ್ ಆಗ ನೋಡಿರೋದಕ್ಕೆ ಐ ಥಿಂಕ್ ನಾನು 2000 ಆಗಸ್ಟಲ್ಲಿ ಚಿತ್ರ ನೋಡಿದ್ದೀನಿ. ಇಟ್ಸ್ ಸೆಪ್ಟೆಂಬರ್ 2024. ಅದೇ ಪ್ಯಾಷನ್, ಅದೇ ಎಕ್ಸೈಟ್ಮೆಂಟ್, ಅದೇ ಒಂದು ಫೀಲಿಂಗ್ಸ್ ಹುಟ್ಟುತ್ತೆ ನೋಡಿ. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಬಿಕಾಸ್ ಐ ಆಮ್ ಹಿಸ್ ವೈಫ್, ಬಟ್ ಆ್ಯಸ್ ಅ ಫಿಲ್ಮ್ ಲವರ್ ತುಂಬಾ ಇನ್ಸ್ಪೈರಿಂಗ್ ಇದು. ಆ್ಯಂಡ್ ಪ್ರತಿ ಸತಿ ನೋಡಿದಾಗ ತುಂಬ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಹಾಗೇ ಇದೆ ಸ್ಟೋರಿ, ಹಾಗೇ ಇದೆ ಮೂವಿ. ಐ ಆಮ್ ಸೋ ಗ್ಲ್ಯಾಡ್ ರಿಲೀಸ್ ಆಗಿದೆ. ಸೊ ಈ ಜನರೇಷನ್ಗೆ ಈ ಮೂವಿ ನೋಡೋಕ್ಕೆ ಒಂದು ಅವಕಾಶ ಸಿಗ್ತಿದೆ. ವೆರಿ ಎಕ್ಸೈಟೆಡ್ ಅಬೌಟ್ ದ್ಯಾಟ್, ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಫಸ್ಟ್ ಟೈಮ್ ನಮ್ಮ ಮಕ್ಕಳು ನೋಡಿದ್ದಾರೆ ಇವತ್ತು ಮೂವಿ ಆನ್ ದ ಬಿಗ್ ಸ್ಕ್ರೀನ್. ಅವರು ದೇ ಆರ್ ಆಲ್ ಓವರ್ವೆಲ್ಮ್ಡ್ ಆ್ಯಂಡ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಎಲ್ಲರೂ ತುಂಬ ಪ್ರೀತಿಸ್ತಾ ಇದ್ದೀರಾ. ಐ ಹರ್ಡ್ ದಟ್ ತುಂಬ ಚೆನ್ನಾಗಿ ಹೋಗ್ತಿದೆ ಎಲ್ಲ ಥಿಯೇಟರ್ಸಲ್ಲಿ, ತುಂಬ ಜನ ನೋಡ್ತಿದ್ದಾರೆ. ಖಂಡಿತ ಎಲ್ಲರೂ ಈ ಮೂವಿ ನೋಡಬೇಕು. ಇದರಲ್ಲಿ ತುಂಬ ಲೈಫ್ ಲೆಸನ್ಸ್ ಇದೆ. ಆ್ಯಂಡ್ ಐ ಲವ್ ಟು ಸಿ ಉಪ್ಪಿ ಇನ್ ದ್ಯಾಟ್ ಪ್ಯಾಷನೇಟ್ ಝೋನ್. ಸೊ ಯು ಐಗೆ ಕೂಡ ನಾವು ಕಾಯ್ತಾ ಇದ್ದೀವಿ. ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಕೇಳ್ತಾರೆ ನಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು. ಈ ಮೂವಿ ನೋಡಿ ಅರ್ಥ ಆಯ್ತಾ ಯಾಕೆ ಲವ್ ಮಾಡಿದೆ ಅಂತ. ಸರಿ. ಆ್ಯಂಡ್ ಗುರು ಆಲ್ಸೋ. ಗುರು ಇಸ್ ಲೈಕ್ I don't know, he's like my brother, my friend, everything. ತುಂಬ ಖುಷಿ ಆಯಿತು ಬಿಕಾಸ್ ಆಗಿಂದ ಈಗ ಜೊತೆಯಲ್ಲಿ ಇದ್ದಾರೆ. ದೇ ಆರ್ ಬೋತ್ ಟುಗೆದರ್ ಆ್ಯಂಡ್ ವಿ ಆರ್ ಲೈಕ್ ಸಚ್ ಅ ಕ್ಲೋಸ್ ಫ್ಯಾಮಿಲಿ. ಪಲ್ಲವಿ ಬರೋಕ್ಕಾಗಲಿಲ್ಲ ಇವತ್ತು, ಶೀಸ್ ಇನ್ ಮ್ಯಾಂಗ್ಳೂರ್. ಬಟ್ ತುಂಬ ಮೆಮರೀಸ್ ಇದೆ. ಈವನ್ ಗುರು ವಾಸ್ ದೇರ್ ಡ್ಯೂರಿಂಗ್ ಈ ಮೂವಿ ಉಪ್ಪಿ 2. ನಾವೆಲ್ಲ ಒಂದು ದೊಡ್ಡ ಫ್ಯಾಮಿಲಿ ಥರ. ಸೊ ನಿಜವಾಗ್ಲೂ ಒಂದು ಒಳ್ಳೆ ಹಬ್ಬ ಥರ ಸೆಲೆಬ್ರೇಷನ್ ಆಯಿತು ಇವತ್ತು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ಕಮಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು. 25 ವರ್ಷ ಹಿಂದೆ ಈ ಪಿಕ್ಚರ್ ರೆಡಿ ಮಾಡಿ ಸಾರ್ ನನ್ನ ಕೈ ಕೊಟ್ಟಾಗ, ರೇ ಹೆಂಗ್ರೇ ಮಾಡ್ತೀರಾ ಇದನ್ನ ಅಂತ ಹೇಳಿದ್ರು. ಸಾರ್ ಪ್ರಪಂಚ ಮೆಚ್ಚೋಂಗೆ ಮಾಡ್ತೀನಿ ಅಂತ ಹೇಳಿದೆ. ಅದೇ ಥರ ನಡ್ಕೊಂಡಿದ್ದೀನಿ. ಇದು ಇವತ್ತು 25 ವರ್ಷಕ್ಕೆ ನಿಮಗೆ ಈಗಿನ ತಂತ್ರಜ್ಞಾನದಲ್ಲಿ ತೋರಿಸಿದ್ದೀನಿ. ಮುಂದೆ 27-30 ವರ್ಷಕ್ಕೆ 3Dಲಿ, ಇನ್ನು 40-50 ವರ್ಷಕ್ಕೆ 45 ವರ್ಷಕ್ಕೆ ಯಾವ್ಯಾವ ಟೆಕ್ನಾಲಜಿ ಬರುತ್ತೆ ಆ ಟೆಕ್ನಾಲಜಿಲಿ ಅವ್ರ ಮಾತನ್ನ ಉಳಿಸ್ಕೊಂಡು ಅದೇ ಥರ ನಡೆಸ್ಕೊಂಡು ಆಗರ ಜನಕ್ಕೆ ಈ ಚಿತ್ರನ ಒಂದು ಮಾದರಿಯಾಗಿ ತೋರಿಸ್ಕೊಂಡು ಹೋಗ್ತೀನಿ ಅಂತ ನಾನು ಎಲ್ಲರಲ್ಲೂ ಹೇಳ್ತಾ ಇದ್ದೀನಿ ನಿರ್ಮಾಪಕನಾಗಿ. ಅದೇ ಥರ ಇದು ಒಂದು 25 ವರ್ಷನೋ 27 ವರ್ಷದ ಒಂದು ಫಂಕ್ಷನ್ ಮಾಡಿ ಇಡೀ ಉದ್ಯಮನ ಕರೆಸಿ ನಮ್ಮ ಇಡೀ ಚಿತ್ರರಂಗದ ಮುಂದೆ ಬರೋ ಎಲ್ಲ ಇವು ಎಲ್ಬೋರ್ಡ್ ಬರೋರಿಗೆ ಇದೊಂದು ಬುಕ್ ಆಗಲಿ, ಒಂದು ರಾಮಾಯಣ ಮಹಾಭಾರತ ಆಗಲಿ ಅನ್ನೋ ಮಾಡೋ ಆಸೆ ನಮ್ಮದು. ಇದನ್ನಕ್ಕೆ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ. ಆ ತಾಯಿ ಎಲ್ಲ ನಡೆಸ್ಕೊಳ್ಳಿ. ಈ ಸಿನಿಮಾ ಉಪೇಂದ್ರ